బాగాయనయ్యా బాగాయనయ్యా నీ మాయలతో 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 బ్రహ్మకైన కొనియాడతరమా 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 బాగాయనయ్యా ఈ గారుడమును ఈ గారుడమును యొనరించుచును 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 నేగదనుచు బల్కుటయు నేగదనుచు బల్కుటయు నేగదనుచు బల్కుటయు నేగదనుచు బల్కుటయు బాగాయనయ్యా నీ మాయలతో బ్రహ్మకైన కొనియాడతరమా బాగాయనయ్యా అలనాడు కౌరవులను నచమున అలనాడు కౌరవులను నచమున అలనాడు కౌరవులను నచమున ఎలరి దోషమను నరుని జూచి పాప అల్లనాడు కౌరవులను నచమున ఎలరి దోషమను నరుని జూచి పాప ఫలము నీకు దనకు ఫలము నీకు దనకు లేదని చక్కగా ఫలము నీకు దనకు లేదని చక్కగా ఫలము నీకు దనకు లేదని చక్కగా ఫలము నీకు దనకు
లేదని చక్కగా ఫలముని కుదనకు లేదని చక్కగా ఫలముని కుదనకు లేదని చక్కగా పాలనము సేయ లేద త్యాగరాజనుత పాలనము సేయ లేద త్యాగరాజనుత పాలనము సేయ లేద త్యాగరాజనుత పాలనము సేయ లేద త్యాగరాజనుత భాగాయనన్య నిర్మోయలంతో ಬ್ರಹ್ಮ ಕೈನ ಕೊನೆಯಾಡತರ ಭಾಗಾಯನಯ್ಯ शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननमहर्निशम् अनेकदन्तं भक्तानां एकदन्तमुपास्महे तमेव शरणं गच्छ सर्वभावेन भारत तत्प्रसादात् परां शान्तिं स्थानं प्राप्स्यसि शाश्वतं मन्मना भव मद्भक्तो मद्याजी मां नमस्कुरु मामे वैष्यसि सत्यं ते प्रतिजाने प्रियोऽसि मे सर्वधर्मान् परित्यज्य मामेकं शरणं व्रज अहं त्वा सर्वपापेभ्यो मोक्षयिष्यामि मा शुचः अम्ब त्वामनुसन्ददामि भगवद्गीते भवद्वेषिणी ನಾರಾಯಣ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ 8ನೇ ಅಧ್ಯಾಯವಾದ ಅಕ್ಷರ ಬ್ರಹ್ಮಯೋಗವನ್ನು ಮುಗಿಸಿ 9ನೇ ಅಧ್ಯಾಯವಾಗಿರುವಂತಹ ರಾಜವಿದ್ಯಾ ರಾಜಗುಷ್ಯ ಯೋಗವೆಂಬ ಅಧ್ಯಾಯವನ್ನು ಪ್ರವೇಶ ಮಾಡುತ್ತಿದ್ದೇವೆ. ಪರಮಾತ್ಮನು ಇದುವರೆಗೆ ಸಾಂಖ್ಯಯೋಗದಿಂದ ಆರಂಭಿಸಿ ಪ್ರತಿಯೊಬ್ಬ ಮನುಷ್ಯನು ನೋಡುವುದಕ್ಕೆ ಒಂದು ವಸ್ತುವಾಗಿ ಕಾಣಿಸಿದರು, ಒಂದು ವ್ಯಕ್ತಿಯಾಗಿ ಕಾಣಿಸಿದರು, ಒಂದೇ ದೇಹವಾಗಿ ಕಾಣಿಸಿದರು. ದೇಹತ್ರಯಗಳುಂಟು. ದೇಹತ್ರಯಗಳ ಒಳಗೆ ಸೂತ್ರಧಾರಿಯಾಗಿ ನಾನೇ ಇದ್ದೇನೆ, ಎಲ್ಲವನ್ನು ನಾನೇ ಒಳಗಿನಿಂದ ಸೃಷ್ಟಿ ಮಾಡುತ್ತಲಿದ್ದೇನೆ, ಎಲ್ಲಕ್ಕೂ ನಾನೇ ಮೂಲ ಕಾರಣ. ಆದುದರಿಂದ ಅರ್ಜುನ, ನೀನು ಯಾವ ರೀತಿಯ ಧರ್ಮವನ್ನು ತಿಳಿದುಕೊಂಡಿದ್ದೀಯೋ ಮತ್ತು ತದಂಗವಾಗಿ ಯಾವ ಕರ್ಮಗಳನ್ನು ಆಚರಿಸುತ್ತಿದ್ದೀಯೋ ಅವೆಲ್ಲದರುಗಳ ಮರ್ಮಗಳನ್ನು ಈ ದೇಹದಲ್ಲಿಯೇ ಆಚರಿಸಿ ಅಂತರ್ಯಾಮಿಯಾಗಿರುವಂತಹ ನನ್ನನ್ನು ಸೇರುವುದೇ ಪರಮಗತಿಯನ್ನು ಸೇರುವುದಾಗಿದೆ. ನಾನು ಇರುವುದು ಸರ್ವರ ಹೃದಯ ಮಂದಿರದಲ್ಲಿ. ನನ್ನಿಂದಲೇ ಎಲ್ಲವೂ ಉದ್ಭವವಾಗುತ್ತಾ ಈ ಜಗತ್ತನ್ನು ವ್ಯಾಪಿಸಿದೆ. ನಿನ್ನ ದೇಹದ ಮೂಲಕವೇ, ನನ್ನ ದೇಹದ ಮೂಲಕವೇ
ಈ ಅಂತರ್ಯಾಮಿಯಾಗಿಯ ಇರುವಂತಹ ನಾನು ಸೂರ್ಯನೋಪಾದಿಯಲ್ಲಿ ಬೆಳಗುತ್ತಲೇ ಇರುತ್ತೇನೆ. ಸರ್ವಾಂತರಾತ್ಮನಾಗಿದ್ದೇನೆ ನಾನು ಎಂಬುದಾಗಿ ಇದುವರೆಗೆ ತಿಳಿಸಿಕೊಟ್ಟ ಪರಮಾತ್ಮನು ಮೊದಲ 6-7 ಅಧ್ಯಾಯಗಳಲ್ಲಿ ದೇಹದ ಮತ್ತು ದೇಹದ ಒಳಗಿರುವ ರಚನೆಗಳ ವಿಷಯಗಳನ್ನು ತಿಳಿಸುತ್ತಾ ಪ್ರತಿಯೊಂದು ಅಂಗಗಳು ಮಾಡುವಂತಹ ಕೆಲಸಗಳನ್ನು, ಕಾರ್ಯವನ್ನು ಯಾವ ರೀತಿ ಈ ಒಂದು ವ್ಯವಸ್ಥೆಯಿಂದ ಮಾಡಲ್ಪಟ್ಟಿದೆ, ವ್ಯವಸ್ಥಾತ್ಮಕವಾಗಿ ಪ್ರತಿ ದೇಹವು ಹೇಗೆ ಕಾರ್ಯನಿರ್ವಹಿಸುತ್ತಿದೆ, ಹಾಗೆಯೇ ಸಮಷ್ಟಿ ರೂಪದಲ್ಲಿ ನನ್ನ ದೇಹದಿಂದ ಇಡೀ ವಿಶ್ವವನ್ನೇ ಹೇಗೆ ನಾನು ನಿಯಂತ್ರಿಸುತ್ತಿದ್ದೇನೆ, ಎಲ್ಲವೂ ನನ್ನನ್ನೇ ಮೂಲವನ್ನಾಗಿ ಹೊಂದಿದೆ ಎಂಬ ವಿಷಯಗಳನ್ನು ತಿಳಿಸಿಕೊಡುತ್ತಾ ಪರಮಾತ್ಮನು ಪ್ರತಿ ಜೀವಾತ್ಮನಲ್ಲಿಯೂ ಸೂರ್ಯನ ಒಂದು ಕಿರಣದೋಪಾದಿಯಲ್ಲಿ ನಾನು ಪ್ರವೇಶ ಮಾಡಿ ನೆಲೆಸಿರುತ್ತೇನೆ. ಪ್ರತ್ಯೇಗಾತ್ಮವೆಂಬುದಾಗಿ ಅದನ್ನು ತಿಳಿದುಕೊಳ್ಳಬೇಕು. ಸಮಷ್ಟಿ ರೂಪದಲ್ಲಿ ಪರಮಾತ್ಮನಾಗಿ, ಪರಬ್ರಹ್ಮನಾಗಿ, ಪರಮಪುರುಷನಾಗಿ ಇರುವುದು ನಾನೇ ಅರ್ಜುನ. ಮೂಲದಲ್ಲಿ ಇರುವುದು ನಾನೇ ಅರ್ಜುನ. ನನ್ನ ಸ್ತರವೇ ಪರಮ ಪದವಿ. ಯಾರು ನನ್ನ ಸ್ತರಕ್ಕೆ ಬರುತ್ತಾರೆಯೋ, ಅಂತರ್ಯಾಮಿಯಾಗಿರುವಂತಹ ನನ್ನನ್ನು ಹೊಂದುತ್ತಾರೆಯೋ ಅಂತಹವರುಗಳೆಲ್ಲರೂ ಮತ್ತೆ ಮತ್ತೆ ಹುಟ್ಟುವುದಿಲ್ಲ, ಅವರಿಗೆ ಹುಟ್ಟು ಸಾವಿನ ಬಾಧೆಗಳಿರುವುದಿಲ್ಲ ಎಂಬುದಾಗಿ ತಿಳಿಸಿಕೊಟ್ಟ ಪರಮಾತ್ಮನು ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನನ್ನು ಹೊಂದುವ ಬಗೆಯನ್ನು 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗದ ಮೂಲಕ ತಿಳಿಸಿಕೊಟ್ಟ ನಂತರದಲ್ಲಿ ಯೋಗವನ್ನು, ಧ್ಯಾನ ಯೋಗವನ್ನು, ಭಗವದ್ಧ್ಯಾನ ಯೋಗವನ್ನು 3 ಸ್ತರಗಳನ್ನು ವಿವರವಾಗಿ ತಿಳಿಸುತ್ತಾ ಪ್ರತಿಯೊಬ್ಬ ಮನುಷ್ಯನು ಸಾಧಿಸಿ ಅಂತರ್ಯಾಮಿಯನ್ನು ಸೇರುವಂತಹ ಮಾರ್ಗಗಳನ್ನು, ಮಾರ್ಗೋಪಾಯಗಳನ್ನು ತಿಳಿಸಿಕೊಟ್ಟ ಮೇಲೆ ಹಲವಾರು ಮಾರ್ಗಗಳಿದೆ. ಯಾವ ಮಾರ್ಗದಲ್ಲಿ ಬಂದರೂ ನನ್ನನ್ನೇ ಸೇರುತ್ತಾರೆ, ನನ್ನ ಪರಮ ಪದವಿಗೆ ಬರುತ್ತಾರೆ. ಪರಮ ಪದವಿಗೆ ಬಂದ ಮೇಲೆ ಮತ್ತೆ ಅವರಿಗೆ ಹುಟ್ಟು ಸಾವುಗಳು ಇರುವುದಿಲ್ಲ. ಎಲ್ಲ ದೇವತೆಗಳಂತೆ ಅಥವಾ ಎಲ್ಲ ಮಾನವರಂತೆ, ಎಲ್ಲ ಪ್ರಾಣಿಗಳಂತೆ, ಎಲ್ಲ ಭೂತಾತ್ಮರಂತೆ ಮತ್ತೆ ಮತ್ತೆ ಶರೀರ ತ್ರಯಗಳನ್ನು ಪಡೆದುಕೊಳ್ಳುವ ಪ್ರಮೇಯವೇ ಉಂಟಾಗುವುದಿಲ್ಲ. ಬ್ರಹ್ಮನಿರ್ವಾಣವು ಅವರಿಗೆ ಆಗಿಯೇ ಆಗುತ್ತದೆ. ಅಂಥವರು ನನ್ನಲ್ಲಿಯೇ ಬಂದು ಸೇರಿಕೊಳ್ಳುತ್ತಾರೆ, ಪರಮ ಪದದಲ್ಲಿಯೇ ಉಳಿದುಕೊಳ್ಳುತ್ತಾರೆ ಅರ್ಜುನ ಎಂಬುದಾಗಿ ಅತ್ಯಂತ ರಹಸ್ಯತಮವಾಗಿರುವಂತಹ ಈ ದೇಹದ ರಚನೆಯನ್ನು, ಅಂತರಂಗದಲ್ಲಿರುವಂತಹ ಲೋಕಗಳನ್ನು ಮತ್ತು ಲೋಕಾಂತರ ಪ್ರಾಪ್ತಿಯನ್ನು ಪರಮಾತ್ಮನು ವರ್ಣಿಸುತ್ತಾ, ಸಾವು ಎಂದರೆ ಶರೀರತ್ರಯಗಳಲ್ಲಿ ಭೂತವಾಗಿರುವಂತಹ ಭೌತಿಕ ದೇಹವನ್ನು ತ್ಯಜಿಸುವುದು. ಆ ಭೌತಿಕ ದೇಹವನ್ನು ತ್ಯಜಿಸುವುದಕ್ಕೆ 3 ಮಾರ್ಗಗಳುಂಟು. ತಾನಾಗಿಯೇ ದೇಹವನ್ನು ತ್ಯಜಿಸುವುದು ಒಂದಾದರೆ, ತಾನು ದೇಹದಲ್ಲಿ ಬಂಧಿಯಾಗಿ ದೇಹವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳದೆ ತ್ಯಜಿಸಲಾರದೆ ಬಂಧನದಲ್ಲಿರುವಂತಹ ವ್ಯಕ್ತಿಗೆ ದೇವತಾದಿಗಳ ಸಹಾಯದಿಂದ ಆ ಒಂದು ಭೌತಿಕ ದೇಹವನ್ನು, ತಮ್ಮ ಸೂಕ್ಷ್ಮ ಶರೀರವನ್ನು ದೇಹಿಯಾಗಿ, ಹಸುವಾಗಿ ಬಿಡುವಂತಹ ಪ್ರಕ್ರಿಯೆಯನ್ನು ಒಳಗೊಳ್ಳುತ್ತಾನೆ. ಅಂತಹವನು ದೇಹಾಂತರ ಪ್ರಾಪ್ತಿಯನ್ನು ಹೊಂದುತ್ತಾನೆ. ಇನ್ನು ಸಾಧಕನಾಗಿ, ಯೋಗಿಯಾಗಿ, ಯೋಗಾರೂಢನಾಗಿ 2 ಗತಿಗಳನ್ನು ಹೊಂದುತ್ತಾನೆ. ಒಂದು ಚಂದ್ರಜ್ಯೋತಿಯೊಡನೆ ಬಹಳ ಕಾಲ ಇದ್ದು ಮತ್ತೆ ಈ ಲೋಕಗಳಿಗೆ ಹಿಂದಿರುಗುವುದು, ಮತ್ತು ಸೂರ್ಯ ಜ್ಯೋತಿಯೊಡನೆ ಒಂದಾಗಿ
ನನ್ನ ಪರಮ ಪದವಿಗೆ ಬರುವುದು. ಹೀಗೆ ಈ ಎರಡೂ ಗತಿಗಳನ್ನು ದೇಹತ್ಯಾಗ ಮಾಡಲು ಸಿದ್ಧಿಗಳನ್ನು ಪಡೆದುಕೊಂಡಿರುವಂತಹ ಯೋಗಿಗೆ ಮಾತ್ರ, ಯೋಗಾರೂಢನಿಗೆ ಮಾತ್ರ ಸಾಧ್ಯವಾಗುತ್ತದೆ ಎಂಬುದಾಗಿ 3 ವಿಧಗಳನ್ನು, ಮಾರ್ಗಗಳನ್ನು, ಜನ್ಮಾಂತರ ಪ್ರಾಪ್ತಿಯನ್ನು, ಲೋಕಾಂತರ ಪ್ರಾಪ್ತಿಯನ್ನು, 2 ಮಾರ್ಗಗಳಲ್ಲಿ ಲೋಕಾಂತರ ಪ್ರಾಪ್ತಿಯನ್ನು ಯೋಗಾರೂಢನಾಗಿ ಮಾಡುವುದನ್ನು ಪರಮಾತ್ಮನು ತಿಳಿಸಿಕೊಟ್ಟು, ಇನ್ನೂ ಅಂತರಂಗದಲ್ಲಿ ಪ್ರವೇಶ ಮಾಡಿ ಸೂಕ್ಷ್ಮ ಶರೀರಿಯಾದ, ಕಾರಣ ಶರೀರಿಯಾದ, ದೇಹಿಯಾಗಿರುವಂತಹ ಆತ್ಮನನ್ನು, ಪರಮಾತ್ಮನನ್ನು ಕಾಣುವ ಬಗೆ, ಹೊಂದುವ ಬಗೆಗಳನ್ನು ವಿವರವಾಗಿ ತಿಳಿಸ ಹೊರಟಿದ್ದಾನೆ. ಆದುದರಿಂದಲೇ ಇದಕ್ಕೆ ರಾಜಗುಹ್ಯ, ರಾಜವಿದ್ಯಾ ಯೋಗವೆಂಬ ನಾಮಕರಣವನ್ನು ಮಾಡಿರುತ್ತಾರೆ. ಇದು ಅಂತರಂಗದ ಇನ್ನೂ ಅತ್ಯಂತ ಹೆಚ್ಚಾದ ತಿಳುವಳಿಕೆಯಾಗಿರುತ್ತದೆ. ಈ ಒಂದು ಜ್ಞಾನವನ್ನು ರಾಜಗುಹ್ಯ, ರಾಜವಿದ್ಯಾ ಎಂಬ ಅಧ್ಯಾಯದಲ್ಲಿ ಪರಮಾತ್ಮನು ವಿವರವಾಗಿ ಅರ್ಜುನನಿಗೆ ತಿಳಿಸಿಕೊಡ ಹೊರಟಿದ್ದಾನೆ. ಹೋದ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕದಲ್ಲಿ ವೇದಗಳಿಂದಾಗಲಿ, ಯಜ್ಞಗಳಿಂದಾಗಲಿ, ತಪಸ್ಸಿನಿಂದಾಗಲಿ, ದಾನದಿಂದಾಗಲಿ ಯಾವ ಕರ್ಮಗಳನ್ನು ಮಾಡುವುದರ ಮೂಲಕ ಪುಣ್ಯವನ್ನು ಒಬ್ಬನು ಸಂಪಾದಿಸುತ್ತಾನೆಯೋ ಅಂತಹ ಪುಣ್ಯವನ್ನೇ ದಾಟಿ ಅತೀತನಾಗಿ ನನ್ನ ಪರಮ ಪದವಿಯ ಕಡೆಗೆ ಬರುತ್ತಾನೆ. ಎಲ್ಲ ಪುಣ್ಯ ಮಾರ್ಗಗಳು ಅತಿಕ್ರಮಿಸಿದ ನಂತರದಲ್ಲಿಯೇ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವ, ಇವುಗಳೆಲ್ಲವನ್ನು ತಿಳಿದುಕೊಂಡು ಮಾರ್ಗೋಪಾಯವನ್ನು ಕಂಡುಕೊಂಡು ಪುಣ್ಯವನ್ನು ದಾಟುವಂತಹ ಈ ಒಂದು ರಾಜಗುಹ್ಯ, ರಾಜವಿದ್ಯಾ ಎಂಬ ಉಪಾಯಗಳನ್ನು ನಾನು ನಿನಗೆ ತಿಳಿಸಿಕೊಡುತ್ತೇನೆ. ಇದುವರೆಗೆ ಇದು ಯಾರಿಗೂ ತಿಳಿಯದು. ಆದುದರಿಂದಲೇ ಇದು ಅತ್ಯಂತ ಗುಹ್ಯವಾದಂತಹ, ಗುಹ್ಯತಮವಾಗಿರುವಂತಹ ಜ್ಞಾನ ವಿಜ್ಞಾನವಾಗಿರುತ್ತದೆ. ಅರ್ಜುನ, ದೇವತಾದಿಗಳಿಗೂ ಅಷ್ಟು ಸುಲಭವಾಗಿ ತಿಳಿಯದಂತಹ ಈ ಒಂದು ಮರ್ಮಗಳನ್ನು ಮತ್ತು ರಹಸ್ಯವನ್ನು ನಿನಗೆ ತಿಳಿಸ ಹೊರಟಿದ್ದೇನೆ. ಇದನ್ನು ತಿಳಿದುಕೊಂಡ ಮೇಲೆ ಇನ್ನು ತಿಳಿಯುವುದಕ್ಕೆ ಏನೂ ಉಳಿದಿರುವುದಿಲ್ಲ. ಇದು ಅಂತಿಮವಾಗಿ ಪ್ರತಿಯೊಬ್ಬನೂ ಪಡೆದುಕೊಳ್ಳಬೇಕಾದಂತಹ ಜ್ಞಾನ ವಿಜ್ಞಾನ, ಪರಮಜ್ಞಾನ, ಬ್ರಹ್ಮಜ್ಞಾನ ಮತ್ತು ಬ್ರಹ್ಮವಿದ್ಯೆ. ಅದನ್ನೇ ರಾಜಗುಹ್ಯ, ರಾಜವಿದ್ಯಾ ಎಂಬ ಅಧ್ಯಾಯದಲ್ಲಿ ತಿಳಿಸಿಕೊಡುವುದಾಗಿ ಪರಮಾತ್ಮನು ಅರ್ಜುನನ ಪ್ರಶ್ನೆಗಳಿಲ್ಲದಿದ್ದಾಗಿಯೂ ರಾಜವಿದ್ಯಾ, ರಾಜಗುಹ್ಯ ಯೋಗವನ್ನು ಮುಂದುವರಿಸುತ್ತಾ, ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೆ ಅಶುಭಾತ್ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ ಅಶ್ರದ್ಧದಾನಾ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವತ್ಮನಿ. ಯಾವುದನ್ನು ತಿಳಿದುಕೊಂಡು ಸಂಸಾರದಿಂದ ಮುಕ್ತನಾಗುವನೋ, ಸಂಸಾರದಿಂದ ಮುಕ್ತನಾಗುವುದು ಎಂದರೆ ಈ ಒಂದು ದೇಹದಿಂದ ಮುಕ್ತನಾಗುವುದು. ದೇಹತ್ರಯಗಳಲ್ಲಿ ಎಲ್ಲರಿಗೂ ವ್ಯಕ್ತವಾಗುತ್ತಿರುವಂತಹ ಭೌತಿಕ ದೇಹದಿಂದ ಮುಕ್ತನಾಗುವುದು ಎಂದರೆ ಪ್ರತಿಯೊಬ್ಬರಿಗೂ ಅವರ ಭೌತಿಕ ದೇಹವೇ ಸಂಸಾರವಾಗಿರುತ್ತದೆ. ಆ ಭೌತಿಕ ದೇಹ, ಸೂಕ್ಷ್ಮ ಶರೀರಗಳನ್ನು ಯಾರು ನಿಯಂತ್ರಣದಲ್ಲಿಟ್ಟುಕೊಂಡು ತ್ಯಜಿಸಬಲ್ಲರೋ
ಬಲ್ಲರಾಗದಿದ್ದರೆ ಅಂತಹವರಿಗೆ ಸಾವು ಎಂಬುದಾಗಿ ಹೇಳುತ್ತೇವೆ. ಯಾರು ತ್ಯಜಿಸಬಲ್ಲರೋ ಅಂಥವರನ್ನು ಯೋಗಿಗಳೆಂದು ಹೇಳುತ್ತೇವೆ. ಈ ರೀತಿ ಸಂಯಮಿಯಾಗಿ ಯೋಗಿಯಾಗಿ 6 ವೃಕ್ಷ ಯೋಗ ಆರೂಢನಾದಂತಹ ವ್ಯಕ್ತಿ ಭೌತಿಕ ದೇಹವನ್ನು ಸರಿಯಾದ ಕಾಲದಲ್ಲಿ, ಹೋದ ಅಧ್ಯಾಯದಲ್ಲಿ ತಿಳಿಸಿದಂತೆ 2 ಕಾಲಗಳು, 6 ತಿಂಗಳು ದಕ್ಷಿಣಾಯನ, 6 ತಿಂಗಳು ಉತ್ತರಾಯಣ ಎಂಬುದಾಗಿ ಪರಮಾತ್ಮನು ತಿಳಿಸಿಕೊಟ್ಟಂತೆ ಉತ್ತರಾಯಣ ಕಾಲದಲ್ಲಿ ತಮ್ಮ ಭೌತಿಕ ದೇಹವನ್ನು ತ್ಯಜಿಸಿ ಯೋಗ ಮಾರ್ಗದಿಂದ ನನ್ನ ಪರಮ ಪದವಿಯ ಕಡೆಗೆ ಬರುವವರಾಗಿರುತ್ತಾರೆ. ಅಂತಹವರೆಲ್ಲರೂ ಮತ್ತೆ ಮತ್ತೆ ಹುಟ್ಟು ಸಾವುಗಳನ್ನು ಕಾಣುವುದಿಲ್ಲ ಅರ್ಜುನ. ಆ ಒಂದು ವಿದ್ಯೆಯನ್ನೇ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ. ಈ ರೀತಿ ಯೋಗಿಗಳಾದ ಮೇಲೆ ಗತಿಯನ್ನು ಹೊಂದುವ ಮಾರ್ಗವನ್ನು ತಿಳಿಸಿದ ಪರಮಾತ್ಮನು ಚಂದ್ರಜ್ಯೋತಿಯಂತೆ ಮತ್ತೆ ಮತ್ತೆ ಹುಟ್ಟುವಂತಹ ಮಾರ್ಗವನ್ನು ಯೋಗಿಗಳಿಗೆ ತಿಳಿಸಿದ ಮೇಲೆ ಸೂರ್ಯ ಜ್ಯೋತಿಯಂತೆ ಪರಮ ಪದವಿಯ ಕಡೆಗೆ ಹೋಗುವಂತಹ ಸಕಲ ಆತ್ಮರನ್ನು ಪರಮಾತ್ಮನು ಉದ್ದೇಶಿಸಿ ಅಲ್ಲಿಂದ ಮುಂದಿನ ಗತಿ ಅದರ ಉಪಾಯಗಳನ್ನೆಲ್ಲ ತಿಳಿಸುತ್ತಾ ರಾಜಗುಹ್ಯ ರಾಜವಿದ್ಯಾ ಎಂಬ ಪವಿತ್ರತಮವಾಗಿರುವಂಥದ್ದು, ಅತ್ಯಂತ ಉತ್ತಮವಾದಂಥದ್ದು ಎಂಬುದಾಗಿ ಜ್ಞಾನವನ್ನು, ಪುನರ್ಜನ್ಮವೇ ಇಲ್ಲದಂತಹ ಮಾರ್ಗವನ್ನು, ಪ್ರತ್ಯಕ್ಷಾವಗಮಂ ಧರ್ಮ್ಯಂ, ಆ ಒಂದು ಜ್ಞಾನ ವಿಜ್ಞಾನವನ್ನೇ ಧರ್ಮವೆಂಬುದಾಗಿ ತಿಳಿಸಿಕೊಡುತ್ತಾ ಪರಮಾತ್ಮನು ಸುಸುಖಂ, ಅತ್ಯಂತ ಸುಖಮಯವಾಗಿರುವಂತಹ, ಬಹಳ ಮಾಡುವುದಕ್ಕೆ ಸಾಧಿಸುವುದಕ್ಕೆ ಅನುಕೂಲವಾಗಿರುವಂತಹ ಈ ಭೌತಿಕ ಶರೀರವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಯೋಗ ಮಾರ್ಗವನ್ನು ಅನುಸರಿಸುವಂತಹ ಸಂಯಮಿ ಯೋಗಿಗಳಿಗೆ ಪುನರ್ಜನ್ಮವಿಲ್ಲದಂತಹ ಪರಮ ಪದವಿಯನ್ನು ತಲುಪುವುದು ಹೇಗೆ ಎಂಬುದನ್ನು ಪರಮಾತ್ಮನು ತಿಳಿಸಿಕೊಡುತ್ತಾ, ಈ ಮಾರ್ಗವು ಅತ್ಯಂತ ಸುಖಮಯವಾದದ್ದು, ಇದಕ್ಕೆ ಯಾವ ರೀತಿಯ ದುಃಖಗಳ ಸೋಂಕು ಇರುವುದಿಲ್ಲ. ಏಕೆಂದರೆ ಭೌತಿಕ ಶರೀರಕ್ಕೆ ಅಂಟಿಕೊಂಡಿರುವಂತೆ ಸೂಕ್ಷ್ಮ ಶರೀರಕ್ಕೆ ಅಂಟಿಕೊಂಡಿರುವುದಿಲ್ಲ. ಸೂಕ್ಷ್ಮ ಶರೀರವು ಅತ್ಯಂತ ಸುಲಭದಾಯಕವಾಗಿ ತ್ಯಜಿಸಲ್ಪಡುವಂಥದ್ದು. ಭೌತಿಕ ಶರೀರವನ್ನು ತ್ಯಜಿಸುವುದರಲ್ಲಿ ಮಾತ್ರ ಎಲ್ಲರಿಗೂ ಕಷ್ಟವಾಗುತ್ತದೆಯೇ ಹೊರತು ಸೂಕ್ಷ್ಮ ಶರೀರವನ್ನು ತ್ಯಜಿಸುವುದರಲ್ಲಿ ಯಾರಿಗೂ ಯಾವ ರೀತಿಯ ಕಷ್ಟಗಳು ಉಂಟಾಗುವುದಿಲ್ಲ, ಅತ್ಯಂತ ಸುಖವಾಗಿರುವಂಥದ್ದು ಎಂಬುದಾಗಿ ಪರಮಾತ್ಮನು ಮಾಡಲು ಕರ್ತುಂ ಮಾಡಲು ಅವ್ಯಯಂ, ಈ ಅವ್ಯಯವನ್ನು ಪ್ರವೇಶ ಮಾಡಲು ಎಲ್ಲರಿಗೂ ಅತ್ಯಂತ ಸುಲಭವಾದ ಧರ್ಮ ಮಾರ್ಗವೂ ಧರ್ಮವೂ ಆಗಿರುವಂತಹ ಈ ಸುಖವಾದ ವಿದ್ಯೆಯನ್ನು ಹೇಳುತ್ತೇನೆ. ಇದಕ್ಕಿಂತ ಹೆಚ್ಚಿನದು ಈ ಜಗತ್ತಿನಲ್ಲಿ ಯಾವುದೂ ಉಳಿಯುವುದಿಲ್ಲ ಅರ್ಜುನ. ಈ ಜಗತ್ತಿಗೆ ಪ್ರವೇಶವಾಗುತ್ತಿರುವುದೇ ಪ್ರತಿಯೊಬ್ಬನು ಭೌತಿಕ ಶರೀರವನ್ನು ಧಾರಣೆ ಮಾಡುವುದರ ಮೂಲಕ, ಎಂದರೆ ಹುಟ್ಟು ಉಂಟಾಗುವುದರ ಮೂಲಕ ಈ ಭೌತಿಕ ಲೋಕಗಳನ್ನು ನೋಡುತ್ತಾನೆ, ಅನುಭವಿಸುತ್ತಾನೆ. ಅದಕ್ಕೆ ಸಂಸಾರ ರೂಪದಲ್ಲಿ ಭೌತಿಕ ಶರೀರವು ಪ್ರತಿಯೊಬ್ಬನಿಗೂ ಸಹಾಯ ಮಾಡುತ್ತಲೇ ಇರುತ್ತದೆ, ಅವನನ್ನು ಸೆಳೆಯುತ್ತಲೇ ಇರುತ್ತದೆ. ಈ ಭೌತಿಕ ಶರೀರದಿಂದ ಸೆಳೆತವನ್ನು ತಪ್ಪಿಸಿಕೊಳ್ಳುವ ಯೋಗ ಮಾರ್ಗವನ್ನೇ ಇದುವರೆಗೂ ಪರಮಾತ್ಮನು 6 ಅಧ್ಯಾಯಗಳಲ್ಲಿ ತಿಳಿಸಿಕೊಟ್ಟು 7ನೇ ಅಧ್ಯಾಯದಲ್ಲಿ ವಿಶ್ವಾತ್ಮನಾಗಿ ಸಮಷ್ಟಿ ರೂಪದಲ್ಲಿ ಈ ವಿಶ್ವದ ರಚನೆಯನ್ನು ತಿಳಿಸಿಕೊಟ್ಟು
ಸಾವು ಎಂಬುದು ಏನು, ಯಾವಾಗ ಸಾವು ಉಂಟಾಗುತ್ತದೆ, ಅಥವಾ ಸಾವೇ ಉಂಟಾಗದ ರೀತಿಯಲ್ಲಿ ಭೌತಿಕ ಶರೀರವನ್ನು ಯಾರು ತ್ಯಜಿಸಬಲ್ಲರು, ತ್ಯಜಿಸಿದಾಕ್ಷಣ ಅವರಿಗೆ ಉಂಟಾಗುವ ಗತಿಗಳಲ್ಲಿ ಚಂದ್ರಜ್ಯೋತಿಯಾಗಿ ಆಗಲಿ ಸೂರ್ಯಜ್ಯೋತಿಯಾಗಿ ಆಗಲಿ ಹೇಗೆ ಅವರು ಊರ್ಧ್ವಗತಿಯನ್ನು ಉತ್ತಮವಾದ ಪುಣ್ಯ ಲೋಕಗಳನ್ನು ದಾಟುವವರಾಗುತ್ತಾರೆ ಮತ್ತು ಪರಮಾತ್ಮನ ಪರಮ ಪದವಿಗೆ ಪ್ರವೇಶ ಮಾಡುತ್ತಾರೆ ಎಂಬುದನ್ನು ಸ್ಪಷ್ಟವಾಗಿ ಹೇಳಿಕೊಡುತ್ತಿರುವಂತಹ ಈ ರಾಜವಿದ್ಯಾ ರಾಜಗುಹ್ಯ ಎಂಬ ಬ್ರಹ್ಮವಿದ್ಯೆಯ ಹೃದಯ ಭಾಗವಾಗಿರುವಂತಹ ಸುಸುಖಂ ಸುಖಮಯವಾಗಿರುವಂಥದ್ದು, ಆನಂದದಾಯಕವಾಗಿರುವಂಥದ್ದು, ಆನಂದವೇ ಎಲ್ಲೆಲ್ಲೂ ಇರುವಂಥದ್ದು. ಈ ರೀತಿ ಅವ್ಯಯವಾಗಿರುವಂತಹ ನನ್ನ ಪರಮ ಪದವಿಗೆ ಹೇಗೆ ಬರಬೇಕೆಂಬುದನ್ನು ಪರಮಾತ್ಮನು ಅರ್ಜುನನಿಗೆ ತಿಳಿಸಿಕೊಡುತ್ತಿದ್ದಾನೆ. ಅಶ್ರದ್ಧದಾನಾಃ ಪುರುಷಾಃ ಧರ್ಮಸ್ಯ ಅಸ್ಯ ಪರಂತಪ. ಧರ್ಮಸ್ಯ ಅಸ್ಯ ಅಂದರೆ ಹೇಗೆ ಭೌತಿಕ ಶರೀರವನ್ನು ಧಾರಣೆ ಮಾಡಿರ್ತಾನೆ ಪ್ರತಿಯೊಂದು ಪ್ರತ್ಯಗಾತ್ಮನು, ಅವನು ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳಾದ ದೇಹಿಯನ್ನು ತನ್ನ ವಶದಲ್ಲಿಟ್ಟುಕೊಂಡು ಸ್ವತಂತ್ರನಾಗಿ ಹೇಗೆ ಮುಂದಿನ ಗತಿಯನ್ನು ಹೊಂದುತ್ತಾನೆ, ಆ ಸೂಕ್ಷ್ಮ ಶರೀರಗಳಿಗೆ ಭೌತಿಕ ಶರೀರದ ಬಾಧೆಗಳಿಲ್ಲದೆ ಹೇಗೆ ಸುಖಮಯವಾಗಿರುತ್ತದೆ ಎಂಬುದನ್ನು ತಿಳಿಸಿದ ಪರಮಾತ್ಮನು, ಈ ದೇಹಗಳನ್ನು ಧಾರಣೆ ಮಾಡುವುದೇ ಧರ್ಮ. ಆ ಧರ್ಮವನ್ನು ಭೌತಿಕ ಶರೀರ ಬಿಟ್ಟ ಒಡನೆಯೇ ಧರ್ಮವೂ ಇಲ್ಲವಾಗುವುದಿಲ್ಲ. ಸೂಕ್ಷ್ಮ ಶರೀರವನ್ನು ಹೊಂದಿದ ಮನುಷ್ಯನು ಹೇಗೆ ದೇವತೆಗಳಾಗಿ ದೇವಲೋಕಗಳಿಗೆ ಸಂಚರಿಸುವನು, ಇಲ್ಲ ಸೂಕ್ಷ್ಮ ಶರೀರವನ್ನು ತ್ಯಜಿಸುವುದರ ಮೂಲಕವಾಗಿ ಅಂತರ್ಯಾಮಿಯಾಗಿರುವಂತಹ ಪರಮ ಪದವಿಯಲ್ಲಿರುವಂತಹ ಪರಮಾತ್ಮನನ್ನು ಹೇಗೆ ಹೊಂದುವನು. ಇಲ್ಲವಾದರೆ ಈ ಒಂದು ಧರ್ಮದಲ್ಲಿ ನಂಬಿಕೆ ಇಲ್ಲದಿದ್ದರೆ, ಶ್ರದ್ಧೆ ಇಲ್ಲದಿದ್ದರೆ ಅಂತಹ ವ್ಯಕ್ತಿಗಳು ಅಶ್ರದ್ಧದಾನಾಃ ಪುರುಷಾಃ ಧರ್ಮಸ್ಯ ಅಸ್ಯ ಅಪ್ರಾಪ್ಯ. ಈ ಧರ್ಮ ರೂಪವಾಗಿರುವಂತಹ ಪರಮ ಪದವಿಗೆ ಇರುವಂತಹ ಈ ಮಾರ್ಗವನ್ನು ಹೊಂದಲಾರದೆ ಮತ್ತೆ ಮತ್ತೆ ಹಿಂತಿರುಗುತ್ತಲೇ ಇರುತ್ತಾರೆ. ಮರ್ತ್ಯ ಲೋಕದಲ್ಲಿ ಭೌತಿಕ ಶರೀರವನ್ನು ಪಡೆಯುವುದರ ಮೂಲಕ ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿಯೇ ತೊಳಲಾಡುತ್ತಿರುತ್ತಾರೆ. ಆದುದರಿಂದ ಭೌತಿಕ ಶರೀರವನ್ನು ಯೋಗ ಮಾರ್ಗದಿಂದ ತ್ಯಜಿಸುವಂತಹ ಈ ಒಂದು ರಾಜವಿದ್ಯಾ ರಾಜಗುಹ್ಯ ಯೋಗವನ್ನು ಕಲಿತುಕೊಂಡರೆ ಅಂತಹವನು ಸೂಕ್ಷ್ಮ ಶರೀರವನ್ನು ತ್ಯಜಿಸುವುದು ಅತ್ಯಂತ ಸುಸುಖವೂ ಸುಖಮಯವೂ ಸುಲಭವೂ ಆಗಿರುತ್ತದೆ. ಅಂತಹವನು ನನ್ನ ಪರಮ ಪದವಿಗೆ ಸುಲಭವಾಗಿ ಬಂದು ಸೇರಿಕೊಳ್ಳುತ್ತಾನೆ ಎಂಬುದಾಗಿ ಪರಮಾತ್ಮನು ಪ್ರತ್ಯಕ್ಷವಾಗಿರುವಂಥದ್ದು ಈ ಧರ್ಮ. ಯಾವುದೇ ವ್ಯಕ್ತಿಯು ಈ ಒಂದು ಧರ್ಮ ಮಾರ್ಗವನ್ನು ಅನುಸರಿಸಿದಾಗ, ಯೋಗ ಮಾರ್ಗವನ್ನು ಅನುಸರಿಸಿದಾಗ ಧರ್ಮವೆಂದರೆ ಏನು ಎಂಬುದು ತನಗೆ ತಾನೇ ಗೋಚರವಾಗುವಂಥದ್ದು. ಅವಗಮಂ ಪ್ರತ್ಯಕ್ಷಾವಗಮಂ. ಧರ್ಮ ಎಂಬುದು ಅವನಿಗೆ ಪ್ರತ್ಯಕ್ಷವಾಗಿರುತ್ತದೆ. ಧಾರಣೆ ಮಾಡಿರುವ ಪ್ರತಿಯೊಂದು ಆತ್ಮನಿಗೂ ಧರ್ಮವೆಂದರೇನೆಂಬುದು ತಿಳಿದು ಹೋಗುತ್ತದೆ. ಭೌತಿಕ ಶರೀರವನ್ನು ಯೋಗ ಮಾರ್ಗದಿಂದ ತ್ಯಜಿಸಿದವನಿಗೆ ಧರ್ಮವೆಂಬುದು ತಕ್ಷಣದಲ್ಲಿಯೇ ಕಣ್ಣೆದುರಿಗೆ ಕಾಣಿಸುವಂತಹ ತಿಳಿಯುವಂತಹ ವಿಷಯವಾಗಿರುತ್ತದೆ ಎಂಬುದಾಗಿ ಪರಮಾತ್ಮನು ಭೌತಿಕ ಶರೀರವನ್ನು ಸಂಸಾರ ಎಂಬುದಾಗಿ ಹೇಳುವುದರ ಮೂಲಕ
ಅದನ್ನು ತ್ಯಜಿಸಲೇಬೇಕು, ನಿಯಂತ್ರಣದಲ್ಲಿಟ್ಟುಕೊಳ್ಳಲೇಬೇಕು ಎಂಬುದಾಗಿ ಸಾರಿ ಸಾರಿ ಹೇಳುತ್ತಾ, ಆ ಒಂದು ಯೋಗ ಮಾರ್ಗವನ್ನು, ಯೋಗ ಸಿದ್ಧಿಗಳನ್ನು ಪಡೆದುಕೊಳ್ಳದೇ ಇರುವಂತಹ ವ್ಯಕ್ತಿ ಈ ಧರ್ಮದಲ್ಲಿ, ಅಂದರೆ ರಾಜವಿದ್ಯಾ ರಾಜಗುಹ್ಯ ಯೋಗವೆಂಬ ಜ್ಞಾನ ವಿಜ್ಞಾನದಲ್ಲಿ ಅಶ್ರದ್ಧೆಯುಳ್ಳವನಾದರೆ ಮತ್ತು ಪ್ರಯತ್ನವನ್ನು ಮಾಡದೇ ಇರುವವನಾದರೆ ಅವನಿಗೆ ಧರ್ಮವೂ ತಿಳಿಯುವುದಿಲ್ಲ ಮತ್ತು ಪದೇ ಪದೇ ಹುಟ್ಟುತ್ತಲೇ ಇರುತ್ತಾನೆ. ಭೌತಿಕ ಶರೀರವನ್ನು ಹುಟ್ಟಿನ ಮೂಲಕ ಧರಿಸುತ್ತಲೇ ಇರುತ್ತಾನೆ. ಈ ಭೌತಿಕ ಶರೀರವನ್ನು ಧರಿಸುವ ಧರ್ಮವನ್ನು, ಸೂಕ್ಷ್ಮ ಶರೀರವನ್ನು ಧರಿಸಿರುವ ಧರ್ಮವನ್ನು ತಿಳಿಯಲಾರದೆ ಹೋಗುತ್ತಾನೆ. ಅಂಥವನು ಮೃತ್ಯುವಶವಾಗಿ ಈ ಸಂಸಾರದ ರೂಪದಲ್ಲಿರುವಂತಹ ಭೌತಿಕ ಶರೀರವನ್ನು ಮತ್ತೆ ಮತ್ತೆ ಪ್ರವೇಶ ಮಾಡುವವನಾಗಿರುತ್ತಾನೆ ಎಂಬುದಾಗಿ ದೇಹಾಂತರ ಪ್ರಾಪ್ತಿಯನ್ನು ವರ್ಣಿಸುತ್ತಾ ಪರಮಾತ್ಮನು ಲೋಕಾಂತರ ಪ್ರಾಪ್ತಿಯನ್ನು ಯೋಗಿಗಳು ಹೇಗೆ ಹೊಂದುತ್ತಾರೆಂಬುದನ್ನು ವಿವರಿಸುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.